ಇವತ್ತು ರಾಮಾಚಾರಿ ಸೀರಿಯಲಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಇನ್ನು ಚಾರು ತಲೆ ಮೇಲೆ ಸೀರೆನ ಹೊತ್ಕೊಂಡಿರ್ತಾಳೆ. ರಾಮಾಚಾರಿನೂ ಕೂಡ ಫುಲ್ ಖುಷಿಯಾಗಿ ಹೂವನ್ನ ತೊಗೊಂಡು ಬಂದಿರ್ತಾನೆ ಮುಡಿಸ್ಬೇಕು ಅಂತ. ಇನ್ನೇನು ಹೂ ಮುಡಿಸ್ಬೇಕಂತ ಚಾರು ತಲೆ ಇದ್ದ ಸೀರೆನ ತೆಗ್ದಿದ್ದ ತಕ್ಷಣ ಅವನಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಫುಲ್ ಬೇಜಾರಲ್ಲಿ ಒಂಥರ ಗಾಬರಿಲಿ ಅವನಿಗೆ ಮಾತೇ ಬರ್ತಿರ್ಲಿಲ್ಲ. ರೀ ಏನ್ರಿ ಇದು, ರೀ ಏನ್ರಿ ಮಾತಾಡ್ರಿ, ಏನಾಯ್ತು ಅಂತ ಹೇಳ್ರಿ ಅಂತ ರಾಮಾಚಾರಿ ಅದು ರಾಮಾಚಾರಿ ಅಕ್ಕಂಗೆ ಹುಷಾರಿಲ್ಲ ಅಲ್ವಾ, ಉರುಳು ಸೇವೆ ಮಾಡಿ ಜ್ಯೋತಿ ಸೇವೆ ಮಾಡಿ ಕಡೆಗೆ ಮುಡಿ ಕೊಡಬೇಕಂತೆ. ಹಾಗಂತ ಅಕ್ಕಗೆ ಜ್ಯೋತಿಷ್ಯರು ಹೇಳಿದ್ದಾರೆ ಅಂತ ಚಾರು ಹೇಳ್ತಾಳೆ. ಈ ಕಡೆ ವೈಶಾಖನು ಅವರಿಬ್ಬರನ್ನ ನೋಡ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ನಗ್ತಾ ಇರ್ತಾಳೆ. ಅಕ್ಕಂಗೆ ಇದನ್ನ ಮಾಡೋಕೆ ಯಾರು ಇಲ್ವಲ್ಲ, ಅದಕ್ಕೆ ನಾನ್ ಮಾಡ್ದೆ. ರೀ ರೀ ಯಾರೀ ನಿಮಗೆ ಅಧಿಕಾರ ಕೊಟ್ಟಿದ್ದು ಇದನ್ನೆಲ್ಲ ಮಾಡೋಕೆ ಅಂತ ರಾಮಾಚಾರಿ ಅಂತೂ ಫುಲ್ ಕೋಪ ಮಾಡ್ಕೊಂಡಿರ್ತಾನೆ. ರೀ ನೀವು ನನಗೆ ಕೇಳಿದ್ರೇನ್ರಿ, ನೀವು ನನ್ನ ಪರ್ಮಿಷನ್ ಕೇಳಿದೇನ್ರಿ, ನಿಮ್ಗೋಸ್ಕರ ಮುಡಿಸ್ಬೇಕು ಅಂತ ಹೂ ತಗೊಂಡು ಬಂದಿದ್ದೆ ರೀ. ನೀವು ನನ್ನ ಪರ್ಮಿಷನ್ ಕೇಳಿದೆ ಅದೇಗ್ರಿ ಮುಡಿ ಕೊಟ್ರಿ, ಅದ್ಯಾರ್ದೋ ಕಾಲ್ ಸರಿ ಹೋಗ್ಬೇಕು ಅಂತ ನೀವೇಗ್ರಿ ಮುಡಿ ಕೊಟ್ರಿ, ಅವ್ರು ಹೇಳಿದ್ರಂತೆ ಇವ್ರು ಕೊಟ್ರಂತೆ, ಅದೇಗ್ರಿ ಇದೆಲ್ಲ ಮಾಡೋಕೆ ಅದಕ್ಕೆ ತಾನೇ ಹೇಳಿದ್ದು. ಅದಕ್ಕೆ ಏನಾಯ್ತು ರಾಮಾಚಾರಿ, ಇಷ್ಟೆಲ್ಲ ಆದ್ಮೇಲೆ ಏನಾಯ್ತು ಅಂತ ಹೇಳ್ಬೇಕಾ ನಿಮ್ಗೆ? ನಿಮ್ ಕಾಲ್ ಸರಿ ಹೋಗೋಕೆ ನನ್ನ ಹೆಂಡ್ತಿ ಮುಡಿ ಕೊಡ್ಬೇಕೇನ್ರಿ? ಇವ್ರಿಗೆ ಬುದ್ಧಿ ಇಲ್ಲ, ಅದಕ್ಕೆ ನಿಮ್ ಕಾಲ್ ಸರಿ ಹೋಗುತ್ತಂತ ಹೋಗಿ ತಲೆ ಮುಡಿ ಕೊಟ್ಟು ಬಂದಿದ್ದಾರೆ. ನಿಮಗೆ ಬುದ್ಧಿ ಇಲ್ವಾ? ನಾವೆಲ್ಲ ಮನೇಲಿ ಇಲ್ವಾ? ಎಷ್ಟೆಲ್ಲ ಹಾಸ್ಪಿಟಲ್ ಇದ್ದಾವೆ ಅಥವಾ ಆಯುರ್ವೇದ ಸೆಂಟರಿಗೆ ಕರ್ಕೊಂಡೋಗಿ ನಿಮ್ ಕಾಲ್ ಸರಿ ಮಾಡಿಸ್ತಾ ಇದ್ವಿ. ಮುಡಿ ಕೊಟ್ರೆ ಕಾಲ್ ಸರಿ ಹೋಗುತ್ತೆ ಅಂತ ಯಾರು ಹೇಳಿದ್ದು ನಿಮ್ಗೆ? ತಲೆ ಬೋಡಾಡ್ಸ್ಕೊಂಡು ಓಡಾಡ್ತಾ ಇದ್ರು ಎಲ್ಲರೂ, ಅಷ್ಟು ಸಮಸ್ಯೆ ಇದೆ ಪ್ರಪಂಚದಲ್ಲಿ. ಇವ್ರು ಇವಾಗ ಮುಡಿ ಕೊಟ್ರು ಅಲ್ವಾ, ನಿಮ್ಮ ಹರಕೆ ತೀರ್ತು ಅಲ್ವಾ, ಎದ್ದು ಓಡಾಡ್ರಿ ಮತ್ತೆ. ಇವಾಗ ನಿಮ್ಮ ಕಾಲ್ ಸರಿ ಹೋಗಿರ್ಬೇಕು ಅಲ್ವಾ, ಹರಕೆ ತೀರ್ತು ಅಲ್ವಾ, ಎದ್ದು ಓಡಾಡ್ರಿ ಮತ್ತೆ ಅಂತ ಅಂತೂ ರಾಮಾಚಾರಿ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ಇದೆಲ್ಲ ಮಾಡಿ ಅವಳ ಅಂದನೆ ಕಿತ್ಕೊಂಡ್ಬಿಟ್ರಲ್ಲ, ಅದಕ್ಕೆ ನಿಮ್ಗೇನು ಅನ್ಸಲ್ವಾ ಅಂತ ರಾಮಾಚಾರಿ ಬೈತಾನೆ. ಅಮ್ಮ ನೀನೇನು ಮಾಡ್ತಿದ್ಯಮ್ಮ ಮನೇಲಿ ಏನು ನಡೀತಾ ಇದೆ ಅಂತ ನಿಂಗೇನು ಗೊತ್ತಾಗಲ್ವಾ ಅಂತ ಕೇಳಿದಾಗ, ಇಲ್ಲ ಕಣೋ ಶಾಸ್ತ್ರಿಗಳು ಫೋನ್ ಮಾಡಿದಾಗೆ ನನ್ಗೆ ಗೊತ್ತಾಗಿದ್ದು, ಇವಳು ಏನೂ ಹೇಳಿಲ್ಲ ನನಗೆ, ಎದ್ನೋ ಬಿದ್ನೋ ಅಂತ ಓಡೋದ್ರೆ ಅತ್ತೆ ನನ್ನ ಹತ್ರ ಮಾತು ತಗೊಂಡ್ಲು ಕಣೋ, ಅತ್ತೆ ಇದನ್ನ ತಡಿಬೇಡ್ರಿ ಅಂತ. ಅಲ್ಲ ಅದಕ್ಕೆ ಈ ಹರಕೆ ಮಾಡೋಕೆ ನೀವು ತಾನೇ ಇವಳಿಗೆ ಹೇಳಿದ್ದು, ಈ ಹರಕೆ ಕೊನೆಯಲ್ಲಿ ಮುಡಿ ಕೊಡಬೇಕು ಅಂತ ಗೊತ್ತಿತ್ತು ತಾನೇ ನಿಮ್ಗುನುವ. ನನ್ನ ಹೆಂಡ್ತಿ ಮುಡಿ ಕೊಡುವಾಗ ನೀವು ನನ್ನ ಪರ್ಮಿಷನ್ ಯಾಕೆ ತಗೊಳ್ಳಿಲ್ಲ ಅಂತ ರಾಮಾಚಾರಿ ಕೇಳ್ತಾನೆ. ಯಾಕದ್ಗೆ ನೀವು ಹಿಂಗೆ, ಅವ್ರಿಗಿಂತ ದೊಡ್ಡವ್ರು ತಾನೇ ನೀವು, ಬುದ್ಧಿ ಇರೋರು ತಾನೇ ನೀವು, ಅವ್ರ ಮುಡಿ ಕೊಡೋದ್ರಿಂದ ಅವ್ರ ಅಂದನೆ ಸತ್ತೋಗುತ್ತೆ ಅಂತ ಗೊತ್ತಿರ್ಲಿಲ್ವಾ ನಿಮ್ಗೆ? ರಾಮಾಚಾರಿ ಅಕ್ಕ ಏನು ಫೋರ್ಸ್ ಮಾಡಲಿಲ್ಲ, ಅವ್ರ ಪರವಾಗಿ ಮಾಡೋಕೆ ಯಾರೂ ಇಲ್ಲ ಅಂತಾನೆ ನಾನೇ ಒಪ್ಕೊಂಡು ಮಾಡಿದೆ. ಏ ರೀ ನೀವೇನೋ ಒಪ್ಕೊಂಡ್ರಿ, ಅವರು ಈ ಹರಕೆನ ಯಾಕೆ ಮಾಡೋಕೆ ಬಿಟ್ರು ಅನ್ನೋದೇ ನನ್ನ ಪ್ರಶ್ನೆ. ಯಾಕೆ ಒಪ್ಕೊಂಡ್ರಿ? ಅವ್ರಿಗೆ ಹರಕೆ ಮಾಡೋಕೆ ಹೇಳಿದ್ಮೇಲೆ ನನ್ನ ಪರ್ಮಿಷನ್ ತಗೊಳ್ಬೇಕು ಅಂತ ಗೊತ್ತಿರ್ಲಿಲ್ವಾ ನಿಮಗೆ ಅಂದಾಗ, ಇಲ್ಲ ರಾಮಾಚಾರಿ ನಾನು ಚಾರುಗೆ ಹೇಳಿದ್ದು ಅಷ್ಟೇ, ಅವಳೇ ನನಗೆ ಮಾತು ಕೊಟ್ಬಿಟ್ಲು ಅಂತ ಹೇಳ್ತಾಳೆ. ಅವರಿಗಂತೂ ಬುದ್ಧಿ ಇಲ್ವಾ, ನಿಮಗೆ ಬುದ್ಧಿ ಇಲ್ವಾ ಅಂದಾಗ, ಯಾಕೆ ರಾಮಾಚಾರಿ ನನ್ನ ಮೇಲೆ ತಪ್ಪು ಹೊರಿಸ್ತಾ ಇದೆಯಾ, ನನ್ನ ಕಾಲಿಗಂತೂ ಸ್ವಾಧೀನ ಬರ್ತಾ ಇಲ್ಲ, ಇದೇ ನನ್ನ ಕರ್ಮ ಅನ್ಕೊಂಡಿದ್ದೀನಿ ನಾನು ಅಂತ ಅಳ್ತಾ ನಾಟಕ ಮಾಡ್ತಾಳೆ ವೈಶಾಖ. ಇದೇ ಕಾಲು ಹಿಡ್ಕೊಂಡು ಸಾಯೋದೋ ಬದುಕೋದೋ ಏನೋ ಒಂದು ಮಾಡ್ತಾ ಇದ್ದೆ, ಏನೇ ಚಾರು ನೀನು ಮಾತು ಕೊಟ್ಬಿಟ್ಟು ಇವಾಗ ನಿನ್ ಗಂಡನ ಮುಂದೆ ಕಂಪ್ಲೇಂಟ್ ಮಾಡ್ತಾ ಇದೀಯ ಅಂತ ವೈಶಾಖ ಹೇಳ್ತಾಳೆ. ಅಲ್ಲಿಂದ ರಾಮಾಚಾರಿ ಕೋಪ ಮಾಡ್ಕೊಂಡು ರೂಮ್ಗೆ ಹೋಗ್ತಾನೆ. ಈ ಕಡೆ ಚಾರು ಮತ್ತೆ ಅವ್ರ ಅತ್ತೆ ತುಂಬಾ ಅಳ್ತಾ ಇರ್ತಾರೆ. ವೈಶಾಖ ರೂಮ್ಗೆ ಬಂದ್ಬಿಟ್ಟು ಡೋರ್ ಹಾಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಖುಷಿಯಾಗಿ. ಏನಕ್ಕ ನೀನು ರಾಮಾಚಾರಿ ಬಂದ್ಬಿಟ್ಟು ಅಷ್ಟೆಲ್ಲ ಬೈದೋದ್ರೂ ಕೂಡ ಇಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದೀಯ ಅಂತ ರುಕ್ಕು ಹೇಳ್ತಾಳೆ. ನೀನು ಅವ್ನು ಬೈದದ್ ಮಾತ್ರ ನೋಡಿದೆ, ನಾನು ಅವ್ನ ಕಣ್ಣಲ್ಲಿ ಬೇಜಾರು ಕೋಪ ನಿರಾಸೆನ ನೋಡಿದೆ. ನೀನೇನು ಅವ್ನು ನನ್ನ ಬೈದ ಅಂತ ನೋಡ್ತಾ ಇದ್ದ, ಅವನು ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದ, ಆದ್ರೆ ಬೈದಿದ್ದೆಲ್ಲನೂ ಕೂಡ ಚಾರುಗೆ ಅಂತ ವೈಶಾಖ ಹೇಳ್ತಾಳೆ. ಅವನ್ಗೆ ಅವಳನ್ನ ಆ ರೂಪದಲ್ಲಿ ನೋಡಿ ಸಹಿಸೋಕ್ ಆಗ್ತಾ ಇಲ್ಲ, ಅದಕ್ಕೆ ಅವನು ಆಗ ಹೇಳ್ಬಿಟ್ಟು ಹೋದ. ಅವ್ರಿಬ್ರನ್ನೂ ದೂರ ಮಾಡೋಕೆ ಇದು ಕಾರಣ ಆಗುತ್ತಾ ಅಂತ ರುಕ್ಕು ಕೇಳಿದಾಗ, ಈಗೇನೆ ಹಿಂಗೆ ಕೇಳ್ತೀಯಾ, ಅವ್ನು ಹೋಗ್ಬೇಕಾದ್ರೆ ಎಷ್ಟು ಕೋಪ ಮಾಡ್ಕೊಂಡು ಹೋದ ನೋಡ್ದ, ಅವ್ರಿಬ್ರು ನಡುವೆ ಅಷ್ಟು ಕೋಪ ಇದ್ದೇ ಇರುತ್ತೆ, ಇದೇನು ಸಾಮಾನ್ಯ ಅಲ್ಲ, ನಮಗೆ ಅವಳು ನೋಡ್ಬೇಕಾದ್ರೆ ಎಷ್ಟು ಅಸಹ್ಯ ಅನಿಸುತ್ತೆ, ಇನ್ನು ಅವನು ಕಟ್ಕೊಂಡಿರೋ ಗಂಡ ಅವನಿಗೂ ಕೂಡ ಅನಿಸುತ್ತೆ ಅಲ್ವಾ ಅಂತ ಹೇಳ್ತಾಳೆ. ಅಂತೂ ನೀನು ಅನ್ಕೊಂಡಿದ್ದು ಸಾಧಿಸ್ಬಿಟ್ಟೆ ಅಲ್ವಾ ಅಕ್ಕ ಅಂದಾಗ, ಏನು ಸಾಧಿಸ್ಬಿಟ್ಟೆ, ಇದು ಒಂದು ವಿಚಾರ ಅಷ್ಟೇ, ಅವರಿಬ್ಬರನ್ನು ದೂರ ಮಾಡೋಕೆ ಇದು ಒಂದು ಕಾರಣ ಮಾತ್ರ ನಮಗೆ ಅಂತ ಹೇಳ್ತಾಳೆ. ಇನ್ನು ರಾಮಾಚಾರಿ ರೂಮ್ನಲ್ಲಿ ತಗೊಂಡು ಬಂದಿದ್ದಂಥ ಹೂನ ನೋಡ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ಚಾರು ಕೂಡ ಬರ್ತಾಳೆ. ಯಾಕೆ ರಾಮಾಚಾರಿ ಇಷ್ಟೊಂದು ಸಿಟ್ಟು ಅಂತ ಕೇಳ್ತಾಳೆ. ಸಿಟ್ಟಲ್ಲ ಮೇಡಮ್, ಸಂತೋಷ, ಯಾರಿಗೂ ಸಿಗದೇ ಇರೋ ಹೆಂಡ್ತಿ, ಈ ಥರ ತ್ಯಾಗ ಮಾಡೋ ಹೆಂಡ್ತಿ ಯಾರಿಗೂ ಸಿಗಲ್ಲ ಅಲ್ವಾ, ನನಗೆ ಸಿಕ್ಕಿದ್ದಾಳೆ ಅಂತ ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾನೆ.
ರಾಮಾಚಾರಿ ಚಾರುನ ಮಿರರ್ ಹತ್ತ ಕರ್ಕೊಂಡೋಗಿ ನೋಡ್ರಿ ನಿಮ್ಮ ಅಂದ ಹೆಂಗೆ ಕೊಂದಿದ್ದೀರಾ ನೋಡ್ರಿ ಅಂತಾನೆ. ಯಾಕೆ ರಾಮಾಚಾರಿ ನಾನು ಮುಡಿ ಕೊಟ್ಟಿದ್ದೀನಿ ಅಂತ ನಿಂಗೆ ಇಷ್ಟ ಆಗ್ತಾ ಇಲ್ವಾ ಅಂತಾಳೆ. ನಾನು ಮುಡಿ ಕೊಟ್ಟಿರೋದಕ್ಕೆ ನಿಂಗೆ ಸಿಟ್ಟ ಅಥವಾ ನಾನು ಚೆನ್ನಾಗಿ ಕಾಣ್ತಿಲ್ಲ ಅಂತ ನಿಂಗೆ ಸಿಟ್ಟು ಬರ್ತಿದ್ದೇನಾ ಅಂತ ಚಾರು ಇಲ್ಲಿ ರಾಮಾಚಾರಿಗೆ ಕೇಳ್ತಾಳೆ. ನಾನು ಇಷ್ಟಪಟ್ಟಿದ್ದು ನಿಮ್ಮ ಮನ್ಸನ್ನ ರೀ, ನೀವು ಹೇಗಿದ್ರು ನಾನು ಇಷ್ಟಪಡ್ತೀನಿ ರೀ. ನೀವು ದ್ವೇಷ ಮಾಡಿದ್ರು, ನಾನು ಪ್ರೀತಿಸಿಲ್ಲ ಅಂದ್ರೂ, ನೀವು ಹೇಗಿದ್ರೂ ಕೂಡ ನಾನು ನಿನ್ನನ್ನು ಯಾವಾಗಲೂ ಇಷ್ಟಪಡ್ತೀನಿ ರೀ ಅಂತ ರಾಮಾಚಾರಿ ಹೇಳ್ತಾನೆ. ಈ ಅರ್ಕೆ ಮಾಡಿರೋದ್ರಿಂದ ನಿಮ್ಮ ಮೇಲಿರೋ ಪ್ರೀತಿ ಗೌರವ ಇನ್ನೂ ಜಾಸ್ತಿ ಆಗಿದೆ ರೀ. ಏನು ಇವಾಗ ನನ್ನ ಹೃದಯ ಬಗ್ದು ತೋರಿಸ್ಬೇಕಂತ ರಾಮಾಚಾರಿ ಹೇಳ್ತಾನೆ. ಅವಾಗ ಇಬ್ರು ಕೂಡ ಇಲ್ಲಿ ಒಂದಾಗ್ತಾರೆ. ಇನ್ನು ಬೆಳಗಾಗುತ್ತೆ. ಬೆಳಗ್ಗೆ ವೈಶಾಖ ಮತ್ತೆ ರುಕ್ಕು ಕೂಡ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಕೃಷ್ಣ ಕೂಡ ಬಂದು ರುಕ್ಕುನ ಕರ್ಕೊಂಡು ಹೋಗ್ತಾನೆ. ಅವಾಗ ರುಕ್ಕು ಏನು ಕೃಷ್ಣ ಯಾಕೆ ಕರ್ಕೊಂಡು ಬಂದೆ, ಅಕ್ಕುಗೆ ಬೇಜಾರಾಗಲ್ವಾ ಅಂದಾಗ, ಇಲ್ಲಿ ಬೇಜಾರಾಗೋದು ಪ್ರಶ್ನೆ ಅಲ್ಲ, ಆ ಮಾರಿ ಇದ್ದ ಈ ಮನೆಗೆ ಏನು ಆಗಬಾರ್ದು ಅಂತ ಹೇಳ್ತಾನೆ. ಮಾರಿನ ಏನು ಯಾರ ಬಗ್ಗೆ ಹೇಳ್ತಾ ಇದೆಯಾ, ವೈಶಾಖ ಅಕ್ಕ ಬಗ್ಗೆನ ಅಂದಾಗ, ನೋಡು ಈ ಮನೆಗೆ ನೀನು ಹೊಸಬ್ಳು, ಈ ಮನೆಗೆ ನೋವು ಕಷ್ಟ ಇದೆಲ್ಲ ಆಗಿದೆ ಅಂದರೆ ಅದು ಆ ಕೆಟ್ಟ ಹೆಂಗ್ಸಿದ್ದ ಅಂತಾನೆ ಹೇಳ್ತಾನೆ. ಏನು ಹೇಳ್ತಿದೀಯ ಕೃಷ್ಣ ಅಂದಾಗ, ಹೌದು ಮನೆಯವರೆಲ್ಲರೂ ಕೂಡ ಅವರು ಬದಲಾಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ, ನಾನು ಕೂಡ ನಂಬಿದ್ದೀನಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಡೌಟ್ ಹೊಡಿತಾ ಇದೆ. ಅವ್ರನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇದ್ರು, ಸಣ್ಣ ಡೌಟ್ ಬಂದ್ರೂ ಕೂಡ ನನಗೆ ಬಂದು ಹೇಳು ಅಂತ ಹೇಳ್ತಾನೆ. ಯಾಕಂದರೆ ತೋಳ ರಕ್ತದ ರುಚಿ ನೋಡಿದ ಮೇಲೆ ಹುಲ್ ತಿನ್ನೋಕೆ ಬರೋಲ್ಲ, ಮತ್ತು ಕೂಡ ಮಾಂಸನೇ ಹುಡ್ಕೊಂಡು ಹೋಗೋದು ಅಂದಾಗ, ಕೃಷ್ಣ ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಅಂತ ರುಕ್ಕು ಹೇಳ್ತಾಳೆ. ರಾಮಾಚಾರಿನೂ ಕೂಡ ಆಫೀಸ್ಗೆ ಹೋಗ್ಬೇಕು ಅಂತ ಬಟ್ಟೆನ ಐರನ್ ಮಾಡ್ಕೊಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕಾಲ್ ಕೂಡ ಬರುತ್ತೆ. ಚಾರು ಪಿಕ್ ಮಾಡಿ ಮಾತಾಡ್ತಾ ಇರ್ತಾಳೆ. ಈ ಕಡೆ ರುಕ್ಕು ಕೃಷ್ಣ ಹೇಳಿದ್ದೆಲ್ಲನೂ ಕೂಡ ವೈಶಾಖ ಹತ್ರ ಬಂದು ಹೇಳಿ ನಗ್ತಾ ಇರ್ತಾಳೆ. ಹಂಗಾದ್ರೆ ಕೃಷ್ಣ ಇನ್ನೂ ನನ್ನನ್ನು ನಂಬಿಲ್ವಾ ಅಂತ ವೈಶಾಖ ಕೇಳಿದಾಗ, ನೀನು ಯಾಕೆ ವರಿ ಮಾಡ್ತೀಯಕ್ಕ, ನಾನು ಕೊಡೋ ರಿಪೋರ್ಟೇ ತಾನೇ ಫೈನಲ್ಲು, ನಾನು ಕೃಷ್ಣ ಬಗ್ಗೆ ಬಿಟ್ಬಿಡು, ನಾನೆಲ್ಲನೂ ಕೂಡ ನೋಡ್ಕೊಳ್ತೀನಿ ಅಂತಾಳೆ. ಇವಾಗ ಚಾರು ಕೂಡ ಊಟದ ಬಾಕ್ಸ್ ತೊಗೊಂಡು ಹೊರಗೆ ಬರ್ತಾ ಇರ್ತಾಳೆ. ಆವಾಗ ವೈಶಾಖ ಅವಳಿಗೆ ಬೇಜಾರು ಮಾಡಬೇಕು ಅಂತ ರೆಡಿಯಾಗಿರ್ತಾಳೆ. ಇನ್ನೇನು ಚಾರು ಊಟದ ಬಾಕ್ಸ್ ತೊಗೊಂಡು ಅಕ್ಕ ಅಂತ ಬಂದಾಗ ವೈಶಾಖ ಜೋರಾಗಿ ಕಿರ್ಚ್ಕೊಂಡು ಬಿಡ್ತಾಳೆ. ಅಮ್ಮ ದೆವ್ವ ಅಂತ ಜೋರಾಗಿ ಕಿರ್ಚ್ಕೊಳ್ತಾ ಇರ್ತಾಳೆ. ಆವಾಗ ಎಲ್ಲರೂ ಕೂಡ ಮನೆಯವರು ಅಲ್ಲಿಗೆ ಬರ್ತಾರೆ. ಚಾರು ಅತ್ತೆ ಏನೇ ಆಯಿತು ವೈಶಾಖ ಅಂತ ಕೇಳಿದಾಗ ದೆವ್ವ ಅಂತಾಳೆ. ಅಯ್ಯೋ ಚಾರು ನೀನಾ, ನಾನು ದೆವ್ವ ಅನ್ಕೊಂಡ್ಬಿಟ್ಟೆ ನಿನ್ನ ನೋಡಿ. ಏನೇ ಚಾರು ನೀನು ಬರಬೇಕಾದ್ರೆ ಅಟ್ಲೀಸ್ಟ್ ಸೆರಗಾದರೂ ಹಾಕ್ಕೊಂಡು ಬರಬೇಕು ತಾನೇ, ನನಗೆ ಎಷ್ಟು ಭಯ ಆಯಿತು ಅಂತ ಇಲ್ಲಿ ವೈಶಾಖ ಹೇಳಿದಾಗ ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಆವಾಗ ಚಾರು ಕೂಡ ಸೀರೆ ಸೆರಗನ್ನ ತಲೆ ಮೇಲೆ ಹಾಕ್ಕೊಳ್ತಾಳೆ ಬೇಜಾರು ಮಾಡಿಕೊಂಡು. ಅದನ್ನು ರಾಮಾಚಾರಿ ಕೂಡ ನೋಡ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.